ಎಷ್ಟು ಕಷ್ಟ ಅಲ್ವಾ ನಮ್ಮ ಜೀವನ. ಡೈಲಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ಸುಸ್ತಾಗಿ ಮನೆಗೆ ಬಂದು ಮಲ್ಕೊಳ್ಳೋದಾಗಿದೆ. ಇಷ್ಟೇ ಆಗಿದೆ ನಮ್ಮ ಜೀವನ. ಕಷ್ಟ ಇದೆ ಗುರು ನಿಜ ಜೀವನ. ನಮ್ಮ ಹತ್ರ ದುಡ್ಡು, ಕಾರು, ಬೈಕು ಎಲ್ಲ ಇದ್ದಿದ್ರೆ ಖುಷಿಯಾಗಿ ಇರ್ತಿದ್ವೇನೋ. ಆದ್ರೆ ಈ ಕನ್ಸುಗಳಿಗೆ ಯಾವತ್ತೂ ಕೊನೆನೇ ಇಲ್ಲ ಅನ್ಸುತ್ತೆ. ಈ ತರ ನಾವು ಅಂದ್ಕೊಂಡ್ರೆ ಅಲ್ಲಿ ಕೆಲವೊಬ್ರು ದಿನಕ್ಕೊಂದು ಊಟಕ್ಕೆ ಎಷ್ಟು ಕಷ್ಟ ಪಡ್ತಿರ್ತಾರೆ, ಮತ್ತೆ ಮಲ್ಕೊಳ್ಳೋಕ್ ಜಾಗ ಸಿಗುತ್ತೋ ಇಲ್ವೋ, ಮತ್ತೆ ಎಲ್ಲಿ ಮಲ್ಕೋತಾರೆ ಅನ್ನೋದೇ ಡೌಟ್ ಇದೆ. ನಮಗೇನಾದ್ರೂ ಯಾವತ್ತಾದ್ರೂ ಈ ಸಿಚುವೇಶನ್ ಬಂದ್ರೆ ನಾವೊಂದ್ ದಿನ ಆದ್ರೂ ಈ ತರ ಇರೋಕ್ ಆಗುತ್ತಾ ಅನ್ನೋದೇ ಡೌಟ್ ಅಲ್ವಾ. ಸೊ ನಿಮ್ಮ ಮಾನವ ಇವತ್ತು 24 ಗಂಟೆ ಭಿಕ್ಷುಕನಾಗಿ ಜೀವನ ಮಾಡ್ತೀನಿ, ನನ್ನ ತಿಂಡಿ ಊಟ ಎಲ್ಲ ನಾನೇ ಸಂಪಾದನೆ ಮಾಡ್ಕೋಬೇಕು. ಭಿಕ್ಷುಕರ ಜೀವನ ಹೇಗೆಲ್ಲ ಇರುತ್ತೆ ನೋಡೋಣ. ಆದ್ರೆ ಒಂದಂತೂ ನಿಜ, ಒಂದಿನದ ಭಿಕ್ಷುಕನ ಜೀವನದ ಎಕ್ಸ್ಪೀರಿಯನ್ಸ್ ನ ಅವರ ಇಡೀ ಜೀವನ ಜೊತೆ ಕಂಪೇರ್ ಮಾಡೋಕೆ ಸಾಧ್ಯವಿಲ್ಲ. ಸೊ ಈಗ ನೋಡೋಣ ನನಗೆ ಎಷ್ಟು ಭಿಕ್ಷೆ ಸಿಗ್ಬಹುದು ಅಂತ. ನನಗೂ ಏನಾದರೂ ಸಿಗುತ್ತಾ ತಿನ್ನೋಕೆ ಇಲ್ವಾ ಅಂತ, ಮತ್ತೆ ಮಲಗೋಕೆ ಜಾಗ ಸಿಗುತ್ತೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಏನಾರ ಇದ್ರೆ ಕೊಡಿ ಅಣ್ಣ, ಏನಾರ ಇದ್ರೆ ಕೊಡಿ ಅಣ್ಣ, ಏನಾರ ಇದ್ರೆ ಕೊಡಿ ಅಣ್ಣ. ಹುಟ್ಟು ಭಿಕ್ಷೆ ಕಣೋ, ಬದುಕು ಶಿಕ್ಷೆ ಕಣೋ, ಬ್ರಹ್ಮನ ಬರಹಾನೆ ಹಿಂಗೆ ಕಣೋ. ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತೀನಿ, ನೋಡ ಎಷ್ಟು ಜನ ಭಿಕ್ಷೆ ಹಾಕ್ತಾರೆ ನನಗೆ ಅಂತ. ವಾಯ್ಸ್ ಯಾಕಪ್ಪ ಕೇಳಿಸ್ತಾ ಇಲ್ಲ ಅಂತಂದರೆ ನನ್ನ ಮೈಕ್ದು ತುಂಬ ದೂರದ ಡಿಸ್ಟೆನ್ಸ್ದು ರೆಕಾರ್ಡ್ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇದೆಯಾ 20 ರೂಪಾಯಿ ಸಿಕ್ತು ಗುರು. ಯಾರು ಏನೂ ಕೊಟ್ಟಿಲ್ಲ ಇಷ್ಟೋ ತನಕ. ಇವ್ರು 20 ರೂಪಾಯಿ ಆದರೂ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.
ದುಡಿಬೋದಲ್ಲ. ಸ್ವಲ್ಪ ಜನ ಅಂತಾರೆ ಭಿಕ್ಷುಕರ ಜೀವನ ಈಸಿ ಇರುತ್ತೆ ಅಂತ, ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತಿಂಗಳ 20-30 ಸಾವಿರ ದುಡಿತಾರೆ ಅಂತ. ಆದ್ರೆ ಅವರವರ ಕಷ್ಟ ಅವರಿಗೆ ಗೊತ್ತು ಅಲ್ವಾ. ಅಣ್ಣ ಏನಾರ ಇದೆಯಾ? ಅಣ್ಣ ಏನಾರ ಊಟ ಇದೆಯಾ ಅಣ್ಣ? ಏನಾರ ಇದೆಯಾ ಅಣ್ಣ? ಊಟ ಕೊಡಿಸಿ ಅಣ್ಣ. ಸರಿ, ಸ್ವಲ್ಪ ತಿಲ್ಲೇ ಇರಿ, ಬರ್ತೀನಿ ನಾನು. ಹೋಟ್ಲಿಂದ ತೊಗೊಂಬರ್ತೀನಿ ಅಂತಂದ್ರು. ನೋಡೋಣ. ಇಲ್ಲೇ ಇರಿ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ತಗೊಂಬರ್ತಾರ ಏನು ಅಂತ ವೆಯ್ಟ್ ಮಾಡ್ತೀನಿ. ತುಂಬ ಉಪಕಾರ ಆಯ್ತಲ್ಲ. ಯಾರೋ ಪುಣ್ಯಾತ್ಮ ಇಡ್ಲಿ ತಂದ್ಕೊಟ್ರು. ಬೆಳಿಗ್ಗೆಯಿಂದ ಹೊಟ್ಟೆ ತುಂಬಾನೇ ಹಸಿತಾಯಿತು. ಅವ್ರಿಗೆ ಒಳ್ಳೇದಾಗ್ಲಪ್ಪ. ಮಳೆ ಹನಿ ಬೇರೆ ಆಗ್ತಾ ಇದೆಯಲ್ಲಪ್ಪ, ಮೋಡ ಬೇರೆ ಮುಚ್ಕೊಂಡಿದೆ. ಅಕಸ್ಮಾತ್ ಮಳೆ ಬಂದ್ರೆ ನನ್ನ ಗತಿ ಏನಪ್ಪ. 20 ರೂಪಾಯಿ ಇತ್ತು ಅಲ್ವಾ, ಏನಾದ್ರು ತಗೊಳ್ಳೋಣ, ತಿನ್ನೋಣ. ಇಂಟಿ 20 ರೂಪಾಯಿ ಬಿಸ್ಕೆಟ್ ಕೊಡಿ. ಬಿಸ್ಕೆಟ್ ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಯಾರಿಗೂ ಗೊತ್ತಿಲ್ಲದೇ ವಿಡಿಯೋ ರೆಕಾರ್ಡ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾಕೋ ತುಂಬಾ ನಿದ್ದೆ ಬರ್ತಾ ಇದೆ, ಸ್ವಲ್ಪ ತಿಲ್ಲೇ ಮಲ್ಕೋಣ.
ಯಾಕೋ ತುಂಬಾನೇ ದಾಹ ಆಗ್ತಿದೆಯಲ್ಲ, ನೀರು ಕುಡಿಯೋಣ ಅಂದರೆ ನೀರು ಬೇರೆ ಇಲ್ವಲ್ಲಪ್ಪ, ಏನಪ್ಪ ಮಾಡೋದು. ಸರಿ ಬನ್ನಿ ನೀರು ಕೇಳೋಣ. ಇಲ್ಲೊಂದು ನಾನ್ ವೆಜ್ದು ಗಾಡಿ ಇದೆ, ಇಲ್ಲಿ ಕೇಳೋಣ ನೀರು ಸಿಗ್ಬೋದೇನೋ. ಇಲ್ಲಿ ನೀರು ಖಾಲಿ ಆಗಿದೆಯಂತೆ, ಪ್ಯಾಕ್ ಎಲ್ಲ ಮಾಡ್ತಿದ್ರೆ ಬಿಡಿ, ಬೇರೆ ಕಡೆ ಕೇಳಿ ನೋಡೋಣ ಅಷ್ಟೆ. ಅಂಕಲ್ ಹತ್ರ ಕೇಳಿ ನೋಡೋಣ ನೀರು ಸಿಗ್ಬೋದೇನೋ. ರಿವರ್ಸ್ ಹೊಡಿಬೇಕು. ಈ ಅಂಕಲ್ ಹತ್ರನೂ ನೀರಿಲ್ವಂತೆ. ಅಚ್ಚೆ ಏನಪ್ಪ ಮಾಡೋದು ಇವಾಗ. ಆದರೆ ಆ ಅಂಕಲ್ ಹೇಳಿದ್ರು ಮುಂದೆ ಯಾವುದೋ ಒಂದು ಪೆಟ್ಟಿ ಅಂಗಡಿಲಿ ಸಿಗ್ಬೋದು, ಕೇಳಿ ನೋಡಪ್ಪ ಅಂತ. ನೀರ್ ಕ್ಯಾನ್ ನೋಡಿದೆ ಅಂತ ತುಂಬ ಖುಷಿಯಾಗಿ ಹೋದೆ, ಆದರೆ ಇಲ್ಲೂ ನೀರು ಖಾಲಿ ಆಗಿಬಿಟ್ಟಿದೆ. ಛೇ, ಕೊನೆಗೂ ನನಗೆ ನೀರು ಸಿಗಲೇ ಇಲ್ಲ. ಮುಂಚೆ ಎಲ್ಲ ಪಾಪ ಅಂತ ಭಿಕ್ಷೆ ಆಗ್ತಿದ್ರೇನೋ, ಆದರೆ ಈಗ ಹಂಗಲ್ಲ, ಎಲ್ಲ ಈಗ ಹೇಳ್ತಾರೆ ಚೆನ್ನಾಗಿದೆಯಲ್ಲಪ್ಪ, ಕೈ ಕಾಲ ನೆಟ್ಟಗಿದೆಯಲ್ಲಪ್ಪ, ದುಡ್ಕೊಂಡು ತಿನ್ನಪ್ಪ ಅಂತ. ಅವ್ರು ಹೇಳೋದು ಕರೆಕ್ಟೇ ಅಲ್ವಾ. ಮಳೆ ಬರ್ತಿದ್ಯಲ್ಲಪ್ಪ, ಏನಪ್ಪ ಮಾಡೋದು ಇವಾಗ. ಇಲ್ಲೊಂದು ಕವರ್ ಇದೆ ಅಲ್ವಾ, ಇದನ್ನೇ ಹರ್ಕೊಂಡು ತಲೆ ಮೇಲೆ ಹಾಕೊಳ್ಳೋಕೆ ಯೂಸ್ ಆಗುತ್ತೆ, ಅಕಸ್ಮಾತ್ ಜೋರು ಮಳೆ ಬಂದರೆ. ಸಿಗುತ್ತಾ? ಭಿಕ್ಷುಕರು ಮಾತ್ರ ಭಿಕ್ಷೆ ಬೇಡಲ್ಲ, ಎಲ್ಲರೂ ಭಿಕ್ಷೆ ಬೇಡ್ತಾರೆ. ಓಟ್ಗಾಗಿ, ಲಂಚಕ್ಕಾಗಿ, ಪ್ರೀತಿಗಾಗಿ, ಡೌರಿಗಾಗಿ, ಮೋಹಕ್ಕಾಗಿ, ಕೆಲ್ಸಕ್ಕಾಗಿ, ಪ್ರಾಣಗಾಗಿ, ಹುಟ್ಗಾಗಿ, ಸಾವುಗಾಗಿ, ಅಭಿಮಾನಿಗೋಸ್ಕರ, ಸಬ್ಸ್ಕ್ರೈಬ್ಗಾಗಿ, ಭಕ್ತ ದೇವ್ರ ಹತ್ರನೂ ಭಿಕ್ಷೆ ಬೇಡ್ತಾನೆ. ಒಂದಲ್ಲ ಒಂದು ರೀತಿಲಿ ನೋಡಿದ್ರೆ ಎಲ್ಲರೂ ಭಿಕ್ಷುಕರೇ ಅಲ್ವಾ. ಎಲ್ಲ ಹೆಂಗಪ್ಪ ಇರ್ತಾರೆ, ಮಳೆ ಎಲ್ಲ ಬಂದರೆ ಮಳೆ ಬೀಳ್ತಾನೆ ಅದೇ ಹನಿ ಬರೀಬೇಕು, ಮಳೆ ಬೀಳ್ತಾನೆ ಅದೇ. ಮಳೆ ಬಂದೇ ಬಿಡ್ತಲ್ಲಪ್ಪ, ಜೋರಾಗಿ ಹೋಯ್ತಾ ಇದೆ, ಏನಪ್ಪ ಗೊತ್ತಿ ಇವಾಗ ನಂದು. ಇದೇನಪ್ಪ ಮಳೆ ಸ್ವಲ್ಪನೂ ಕಮ್ಮಿ ಆಗ್ತಾಯಿಲ್ಲ, ಬರ್ತಾ ಬರ್ತಾ ಜೋರಾಗೆ ಹೋಗ್ತಾ ಇದೆ. ನಾನು ಲಾರಿ ಕೆಳಗಡೆ ಹೋದೆ, ಮರದ ಕೆಳಗಡೆ ಹೋದೆ, ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ ಅಂತ, ಆದರೂ ಕಮ್ಮಿನೇ ಆಗ್ತಾಯಿಲ್ಲ. ಬರ್ತಾ ಬರ್ತಾ ಜೋರಾಗೆ ಆಗ್ತಾಯಿದೆ. ಅದು ಯಾವಾಗ ಕಮ್ಮಿ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಇದು ಯಾಕೋ ಮಳೆ ತುಂಬಾ ಜೋರಾಗ್ತಾಯಿದೆ, ಬರ್ತಾ ಬರ್ತಾ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಅಂತೂ ಆಗ್ತಾಯಿಲ್ಲ. ನನ್ನ ದುರದೃಷ್ಟಕ್ಕೆ ಕವರ್ ಬೇರೆ ಆರೋಯ್ತು. ನೋಡೋಣ ಏನಾಗುತ್ತೆ ಅಂತ, ಹಿಂಗೆ ಮಳೆ ನಿಂತಿರ್ತೀನಿ. ಆಮೇಲೆ ನಮ್ಮ ಫ್ರೆಂಡ್ ಬಂದು ಸಾಕು ನಿಲ್ಲಿಸು, ಮಳೆ ತುಂಬಾ ಜೋರಾಗಿ ಬರ್ತಿದೆ ಅಂತೇಳಿ ಕರ್ಕೊಂಡು ಹೋದ. ತುಂಬ ಜೋರು ಮಳೆಯಿಂದ ಸ್ವಲ್ಪನೂ ಕಮ್ಮಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಚಾಲೆಂಜ್ನ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಹತ್ರನೂ ಸಾರಿ ಕೇಳ್ತೀನಿ.
ಸೊ ನೋಡಿದ್ರಲ್ಲ, ನಿಮಗೆ ಅರ್ಥ ಆಗಿರಬೇಕು ಅನಿಸುತ್ತೆ ಇವಾಗ. ಅವರವರ ಕಷ್ಟ ಅವರಿಗೆ ಗೊತ್ತು ಅಂತ. ಎಷ್ಟು ಕಷ್ಟ ಇದೆ ಅಲ್ವಾ ಅವರ ಜೀವನ. ನೆಕ್ಸ್ಟ್ ಟೈಮ್ ನಾವೇನಾದರೂ ಎಲ್ಲಾದರೂ ಯಾರಿಗಾದರೂ ತುಂಬ ನೀಡಿರೋರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಕೈಲಾದವ್ರಿಗೆ ಕೈಲಾದಷ್ಟು ಸಹಾಯ ಮಾಡೋಣ. ಆ ಭಗವಂತ ನಮಗೆ ಆ ಶಕ್ತಿ ಕೊಡಲಿ.